ಕೊರೆಯ ಚೋರ ದೊರೆಯ ಹೊರ ಗುರುಪತಿ ಹರಿಹರನ ವರ ಗುರುಪತಿ ಹರಿಹರನ ವರನಲ್ಲ ಸೌಖ್ಯ ನೀಡರೆಯ ನಾಳುವ ಭಾರತ ಕುಲವರ ಮುಕುಟ ಗುರುಕುಲವನ್ನು ಕೊರೆವ ಜನಪ ಮಹೋಪರ ಗೋಪರ ಗೋಪರ ಬಂದು ಹೊರು ಸಾರ್ವಭೌಮ ಅತಿ ಪರಾಕ್ರಮಿನೋನೆಂದೆನಿಸಿರ್ಪೇ ಬಂದು ಹೊರು ಸಾರ್ವಭೌಮ ಅತಿ ಪರಾಕ್ರಮಿನೋನೆಂದೆನಿಸಿರ್ಪೇ ಕ್ಷತ್ರಿಯ ಕುಲ ಪ್ರಖ್ಯಾತನ್ವಯಂ ವರವೀರ ಕ್ಷತ್ರಿಯ ಕುಲ ಪ್ರಖ್ಯಾತನ್ವಯಂ ಮೇರೆ ವೀರಸ್ತಿರೋ ಮುರವೀಶ್ವರರೋ ಗಳಿಸಿರ್ಪೇ ಗಳಿಸಿರ್ಪೇ ಭೀಷ್ಮ ದ್ರೋಣ ದುಶ್ಯಾಸನ ಶಕುನಿಗಳಿವರ ಮಲರ ಮೇರೆ ಸುಖತಿ ತಾರೆ ಚೋಳ್ ಅಲ್ಲ ಬಳಿರೆ ಬಲ್ಲ ಸಾಗಸತಿ ಮಲರ ಮೇರೆ ಸುಖತಿ ಮಲರ ಮೇರೆ ಸುಖತಿ ಈ ತರೆಯೋಳ್ ಅಲ್ಲ ಬಳಿರೆ ಬಲ್ಲ ಸಾಗಸತಿ ಮಲರ ಮೇರೆ ಸುಖತಿ ಶಕರಿ ಮಾರ ಧೀರರು ಕನಕುನ ನಿನ್ನಿದೆ ಧೀರರು ಕನಕುನ ನೆನೆದೆ ಸಾರ ಚರಿತ ಸಾಮ್ರಾಜ್ಯದ ಕಿರಿಯ ಸಾರ ಚರಿತ ಸಾಮ್ರಾಜ್ಯದ ಕಿರಿಯ ನಿರುತವು ದೊರೆಯಳು ಔಷಧಿ ಮಾಡೆ ನಿರುತವು ದೊರೆಯಳು ಔಷಧಿ ಮಾಡ್ಬೆ ಮಲರ ಮೇಲೆ ಸುಖದಿ ಈ ದರೆಯೋಳ್ ಅಲ್ಲ ಬಳ್ಳಿರೆ ಬಲ್ಲು ಸಾಗಸದಿಂದ ಮಲರ ಮೇಲೆ ಸುಖದಿ ಭೀಷ್ಮ ದ್ರೋಣ ಮಹಾರಥಿ ಕರುಣ ಭೀಷ್ಮ ದ್ರೋಣ ಮಹಾರಥಿ ಕರುಣ ದುಶ್ಯಾಸನರ ಬೆಂಬಲವೆನಗಿದೆ ದುಶ್ಯಾಸನರ ಬೆಂಬಲವೆನಗಿದೆ ದರೆಯಳು ನಾಂತು ಪರಿಪರಿಹಿತದಲ್ಲಿ ಸುಖದಲ್ಲಿ ಬಾಳ್ವೆ ಪರಿಪರಿಹಿತದಲ್ಲಿ ಸುಖದಲ್ಲಿ ಬಾಳ್ವೆ ಮಲರೆ ಮೇಲೆ ಸುಖದಿ ಈ ದರೆಯೋಳ್ ಅಲ್ಲ ಬಳಿರೆ ಬಲ್ಲು ಸಾಗಸದಿಂದ ಮಲರೆ ಮೇಲೆ ಸುಖದಿ ಸಾರಿ ಭುಜಬಲ ಪರಕ್ರಮ ತೋರಿ ಸಾರಿ ಭುಜಬಲ ಪರಕ್ರಮ ತೋರಿ ಗಣಗುಣ ರಾಜ್ಯವ ನೋಡಿ ಹಠ ಮಾಡಿ ಹರಿಗಳ ತಿರಗಳ ದಳಗಳ ಮುರಿಯುವೆ ಹರಿಗಳ ಶಿರಗಳ ದಳಗಳ ಮುರಿಯುವೆ
ಶಿರಗಳ ದಳಗಳ ಮುರಿಯುವೆ, ಹರಿಗಳ ಶಿರಗಳ ದಳಗಳ ಮುರಿಯುವೆ, ಹರಿಗಳ ಶಿರಗಳ ದಳಗಳ ಮುರಿಯುವೆ, ಅಲರೆ ನೆರವೆ ಸುಖದಿ ಈ ಧರೆಯೋಳ್ ಹೊಲ ಬಳಿವೆ ಬಲು ಸಾಗಸದಿಂದ, ಬಲರೆ ಬಲರೆ ಬಲರ ಬೆರವೆ ಸುಖದಿ. ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದ್ರ, ರಾಜ್ಯ ಕೋಶವಾದಿಗಳನ್ನು ಕಳೆದುಕೊಂಡು ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆಯಿಲ್ಲದೆ ಅರ್ಧ ರಾಜ್ಯವನ್ನು ಕೇಳುವರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಅಟ್ಟ ಆಸ ಎಷ್ಟರ ಮಟ್ಟಿಗೆ ಎತ್ತಿರೋದನ್ನು ನೋಡಿದ್ರ. ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾಗಿರುವ ಅಂತರಾಜ್ಯವನ್ನು ಪುರಾಣಿ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನು ಹೇಳಿದಿರಿ? ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮೋದಿಸಿದ ಆನೆಯಕರಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞ ಕಾರ್ಯವನ್ನು ಆರಂಭಿಸಲು ನಮ್ಮಲ್ಲಿ ಕರ್ಮಾಪದೇಶಕರಾರು. ಮಂಗರಾಜನಾದ ಗಂಡನಿಲ್ಲವೇ? ದುರ್ಯೋಧನ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಬೇಕಾದರೆ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಈ ವಿಚಾರ? ಯಾರು? ಪುರುಷೋತ್ತಮನೇ ಬರಲಿ. ರಾಜಾದಿರಾಜ ಪುರುಷ ಶ್ರೇಷ್ಠ ನಾನಿರುವಲ್ಲಿ ಆ ಗೋಪಾಲಕನ ಪುರುಷೋತ್ತಮನೇ, ಪಾಂಡವ ಪಕ್ಷಿಯಾದ ಆ ಗೋಪಾಲಕನು ನೇರವಾಗಿ ನನ್ನರವರೆಗೆ ಮಾರದೆ ತನ್ನ ಹುಟ್ಟುಗಳ ಸಲುವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರೋನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡ್ತಿರುವರು? ಓಹೋ, ದಾಸಿ ಪುತ್ರ ವಿದುರ ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು, ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವಾದಿನವೋ ಅಥವಾ ಸರ್ವರು ನ್ಯಾಯಕ್ಕೆ ಅಧೀನರು? ರೋಗಿಗೆ ಅಪತ್ಯ ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸನ್ನಿಹಿತವಾಗುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿರುವುದು. ಸಕಲ ವೀರರಿಂದ ಪರಿಣಿತನಾದ ಈ ದುರ್ಯೋಧನಿಗೆ ಓರ್ವ ದಾಸಿ ಪುತ್ರ ನೀತಿವಚನ ಅನಾವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಗರೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವನರೇದೆ ಮಾತನಾಡ್ತಿರೋನು. ಕೂಡಲೇ ಸಭೆಯ ದುಡ್ಡು ಬಿಡು. ಆಗಲೇ ಅಗ್ರಜ. ಎಲ್ಲ ಓ ವಿದುರ, ನೀನು ಚಿಕ್ಕಪ್ಪನರದ್ದು ದೊಡ್ಡಪ್ಪನಲ್ಲ. ಹೆಚ್ಚಿಗೆ ಹರಡಿದರೆ ಜುಟ್ಟು ಜನವರನ್ನು ಕಿತ್ತೆಸಬೇಕಾಗುತ್ತದೆ. ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತು. ಚೀ ಅವಿವೇಕಿ, ನೀನು ಎಷ್ಟೇ ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆ ಸೇದಿ ಹೋಗಬಾರದೆ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಯಾಣಿಸಿಕೊಳ್ಳುವಾಗ ಅದನ್ನು ತಡೆಯಲಿಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಹಾಕುವೆನು. ಅನರ್ಥವಾಯ್ತು, ಅನರ್ಥವಾಯ್ತು. ಪೂಜ್ಯರಾದ ವಿದುರನ ಅಪಸ್ಯ ಕೀಡು ಮಾಡಿ ಸರ್ವೋತ್ತಮ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆವಲ್ಲ. ಈತನ ಗೊಂಡು ಬೆದರಿಗೆ ನೀನು ಹೇಳವೇ? ಈತನ ಬಿಲ್ಲಿನ ಆಗತಕ್ಕದೇನಿದೆ? ಈತನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು. ಈಗ ಎಲ್ಲರೂ ಕೇಳಿರಿ, ಸಭೆ ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಅಂತವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾದಿತ್ತು. ಎತ್ತರ ಸಹೋದರ ದುಶ್ಯಾಸನ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದನಲ್ಲ, ಸಿದ್ಧವಾಗಿದೆಯೋ? ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ ಅದನ್ನು ಕೂಡ ಅಗ್ರಜ. ಕೃಷ್ಣನು ಬಂದಾಗ ಅದನ್ನೇ ನೋಡ್ತಾ ಕೊಡ್ತಿರುವನು.
ಜಯವು ಕರ್ಮವೇಲಯವು ಮರ್ಮವನ್ನು ನೀನೆಡೆ ಕಂಡು ಮರ್ಮವನರಿದು ನಿನ್ನಡೆ ಕಂಡೆ ಮನುಜ ಧರ್ಮ ಕಾಂಡವ ಕರ್ಮ ಬಾಯಿ ಧರ್ಮ ಕಾಂಡವ ನಾನು ನನದೆಂಬ ಮಮಕಾರ ನಿನಗೆ ನಾನು ನನ್ನದೆಂಬ ಮಮಕಾರ ನಿನಗೆ ಮಣ್ಣಿನಲೇ ಒಟ್ಟೆ ಮಣ್ಣಿನಲೇ ಬೆಳೆದು ಮಣ್ಣಿನಲೇ ಒಟ್ಟೆ ಮಣ್ಣಿನಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಹೋಗು ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ನಾನು ನನ್ನದೆಂಬ ಮಮಕಾರ ನಿನಗೆ ನಾನು ನನ್ನದೆಂಬ ಮಮಕಾರ ನಿನಗೆ ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ದೇಹ ಧರ್ಮ ಕಾಂಡವ ಕರ್ಮ ಬಾಯಿನ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ ಪರಮಾತ್ಮನಿಗೆ ವಂದಿಸು. ನಿಮಗೆ ಮಂಗಳವಾಗಲಿ. ದುರ್ಯೋಧನ ಅಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ ಜಾಗೃತಳಾಗು. ಅಯ್ಯಯ್ಯೋ, ದುರ್ಯೋಧನ ಸಿಂಹಾಸನದಿಂದ ಉರುಳಿ ಬಿದ್ದರು, ಉರುಳಿ ಬಿದ್ದರು. ಗೌರವೇಶ್ವರ, ದೂತರಾಗಿ ಬಂದಿರುವ ನನಗೆ ನೀನು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದೇನಲ್ಲ ದುರ್ಯೋಧನ. ಛೇ! ದೂತರಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರ ನಾನು ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡಬೇಡ ಕೃಷ್ಣ. ಅದಿರಲಿ, ನಿನಗೆ ನರ್ತನ ಬರುತ್ತಲೇ ಇರಬಹುದು. ಇರಬಹುದಾನು ಇದೆ. ಗೋಪಿಕಾಂಗಿರ ನರ್ತನವನ್ನು ನೋಡಿ ಬೇಸತ್ತಿರುವ ನಿನಗೆ ಈ ದಿನ ನಮ್ಮ ರಾಜನರ್ತನವನ್ನು ನೋಡಿ ಆನಂದ ಪಡು, ತೃಪ್ತಿ ಪಡು, ಸಂತೋಷ ಪಡು. ಆ ಪಾಂಡವರ ರಾಯಭಾರಿ ಈ ಪೀಠವನ್ನು ಅಲಂಕರಿಸು. ಹಾಗೆ ಆಗಲಿ ಸುಜಾತನ. ಸಹೋದರ ದುಶ್ಯಾಸನ, ಅಗ್ರಜ, ನರ್ತಕಿಯರನ್ನು ಬರಮಾಡು. ಯಾರಲ್ಲಿ ಏನಪ್ಪಣೆ? ನರ್ತಕಿಯನ್ನು ಬರಮಾಡಿ. ಹಲೋ, ಕರುಣಾಳ ಕುರುಭೂಪ ರಾಜೇಶ್ವರ, ಕರುಣಾಳ ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ,
ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುಣಾಳ ಗುರುಭೂಪರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ವಿಜಯ ಪರಮಾಪ್ತ ಜಪ ವಿಜಯ ವಲ್ಲಭ ನನ್ನ ಪರಮಾಪ್ತ ಸೋದರ ಭಾವನ ಗೌರವೇಶ್ವರ ಗೌರವೇಶ್ವರ ಭಾವನ ಇದದಿಂಚ ತೋರ ಸೋದರ ಭಾವನ ಇದದಿಂಚ ತೋರ ಗಾಂಧಾರಿ ದೇವಿಯ ಪ್ರೇಮದ ಗಾಂಧಾರಿ ದೇವಿಯ ಪ್ರೇಮದ ಕುಮಾರ ಎಲ್ಲ ಬಲ್ಲವ ಈ ಜಗಮಲ್ಲ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ಬಲ್ಲವ ಬಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಬಲ್ಲವ ಬಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ದೇವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀನ ಕುರುವಂಶ ಕುಲ ತಿಲಕ
ಮತ್ತೊಮ್ಮೆ ಹೇಳು. ಕ್ಷಮಿಸಿ ಮಹಾಪ್ರಭು. ಭೀಮನಿಗೆ ಇವನು ವೈರಿ ನಮ್ಮ ಬಲೆ ಬಲೆ ಅಂತ ಕೇಳಿ. ಗಜಧಾರಿ. ಭೀಮನಿಗೆ ಇವನು ವೈರಿ ನಮ್ಮ ಗಜಗಡೆಯ ಗಜಧಾರಿ. ಬಲೆ ಬಲೆ ಅಂತ ಕೇಳಿ. ಆಡಿ ಜಾರಿ ಹರಿಲಿ. ಜಲದಲ್ಲಿ ಗುರು ತಿಲಕ, ಜಲದಲ್ಲಿ ಗುರು ತಿಲಕ ಯಾರೇ ಹರಿಲಿ. ಬಲೆ ಬಲೆ ಅಂತ ಕೇಳಿ. ಬಲೆ ಬಲೆ ಅಂತ ಕೇಳಿ. ಬಲೆ ಬಲೆ ಅಂತ ಕೇಳಿ. ಕರುಣಾಯ ಗುರು ಮಹಾರಾಜೇ ಬಲೆ ಬಲೆ ಅಂತ ಕೇಳಿ. ಬಲೆ ಅಂತ ಕೇಳಿ. ಕೃಷ್ಣ, ನರ್ತನವನ್ನು ನೋಡಿ ನಿನಗೆ ಆನಂದವಾಗಿರಬೇಕಲ್ಲ. ಈಗ ತಿಳಿಸು ನೀನು ಬಂದ ಕಾರ್ಯವನ್ನ. ಸುಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ರಾಜ್ಯದ ವಿಚಾರ ವಿನಃ ಮತ್ತೆ ಏನು ಬೇಕಾದ್ರೂ ಹೇಳು, ಕೇಳುವೆನು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರುವಲ್ಲ ಸುಯೋಧನ. ಮುರಹರಿ, ಬಂದ ಮುಖ್ಯ ಉದ್ದೇಶವೇನೆಂದು ಸಭೆಗೆ ತಿಳಿಸಲು. ಏ ಮೈಕ್ ಬತ್ತಿಲ್ ನೋಡಯ್ಯ. ಮುರಹರಿ, ಬಂದ ಮುಖ್ಯ ಉದ್ದೇಶವೆಂದು ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿದ ಏಯ್! ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಡೆಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಮ್ಮತ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ನೀವು ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಿದಂತವನ್ನು ತಿಳಿಯಿರಿ. ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಕೆಯಲ್ಲೇ ಕಾರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು, ಸತ್ಯವಂತರು ಆದ ಪಾಂಡವರು
ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಪೂರೈಸಿ ಹಿಂದಿರುಗಿದಿರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಈಗ ಅವರು ನನ್ನೊಡನೆ ಈ ರೀತಿಯಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಿಂದ ನಾವು ನಡೆದುಕೊಂಡೆವು, ಮುಂದೆ ವಾಗ್ದಾನ ಮಾಡಿದಂತೆ ರಾಜ್ಯವನ್ನು ನಮಗೆ ಕೊಡಿ. ವಾಸ್ತರೆ ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿಸುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾದ್ರುಹ ದಾನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಮಾನಭಂಗ, ಈ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸುಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶಗಳೇ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞ ನಿಮ್ಮೆಲ್ಲರಿಗೂ ಸೇರಿದೆ. ಸಮಾಜದ ಸರಿ ರಾಜ್ಯ ಕಾರ್ಯವನ್ನೆಲ್ಲರೂ ನೀವೆಲ್ಲರೂ ಕೇಳಿದರು. ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನೀವು ನಡೆಯುವುದೆಂದು ನಾನು ನಂಬಿದ್ದೇನೆ. ಕುಮಾರ ದುರ್ಯೋಧನ, ತನೆಯನ್ನೇ ಬೇಳುವೆ ವಿನಯದ ಕೇಳ ತರವಲ್ಲ ನಿನಗೆ ಈ ಪರಿಕೋಪ. ತನೆಯನ್ನೇ ಬೇಳುವೆ ವಿನಯದ ಕೇಳ ತರವಲ್ಲ ನಿನಗೆ ಈ ಪರಿಕೋಪ. ಕುಮಾರ ದುರ್ಯೋಧನ, ನೀವು ಪಾಂಡವರು ಸಹೋದರಲ್ಲವೇ? ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವಿಭವದಿಂದ ಬಾಳು, ಇದೇ ನನ್ನ ಅಭಿಮತ. ದುರ್ಯೋಧನ, ಏತಕ್ಕೆ ಅನುಜರೋಳ್ ಬಿಡುಪಂತ, ಏತಕ್ಕೆ ಅನುಜರೋಳ್ ಬಿಡುಪಂತ, ಸಲ್ಲದು ವೈರ ಸಾಧಿಸದಿರು ಜಲ, ಸಲ್ಲದು ವೈರ ಸಾಧಿಸದಿರು ಜಲ, ಏತಕ್ಕೆ ಅನುಜರೋಳ್ ಬಿಡುಪಂತ. ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ, ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ, ದೋಲರ ಬೋಧೆಗೆ ಕಿವಿ ಕೊಡದಿರು ಜೊತೆ, ದೋಲರ ಬೋಧೆಗೆ ಕಿವಿ ಕೊಡದಿರು ಜೊತೆ, ರಾಜ್ಯವನೇತು ಸುಖದಲ್ಲಿ ಬಾಳೈ, ರಾಜ್ಯವನೇತು ಸುಖದಲ್ಲಿ ಬಾಳೈ, ಏತಕ್ಕೆ ಅನುಜರೋಳ್ ಬಿಡುಪಂತ, ಸಲ್ಲದು ವೈರ ಸಾಧಿಸದಿರು ಜಲ, ಸಲ್ಲದು ವೈರ
ಬಿಡುವಂತ. ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಪಾಂಡವರು ನಿನಗೆ ಸಹೋದರರಲ್ಲವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಆ ಪಾಂಡವರಿಗೂ ಇದೆ. ಶ್ರೀಕೃಷ್ಣನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಇದರ ಚಿಕ್ಕಪ್ಪ ನನಗೆ ಉಪದೇಶ ಮಾಡಲು ನೀವೊಬ್ಬರು ನಡೆಯಲಿನಿಂದ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸಬಹುದು. ಈಗ ನೀನು ಯೌವನ ಮನದಿಂದ ಗರ್ವಿತನಾಗಿರುವೆ, ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಆದರೂ ಹೇಳುವೆನು, ಪಿತಾಮಹ ಹಾಗೂ ಶ್ರೀಕೃಷ್ಣ ಪರಮಾತ್ಮವು ಹೇಳೋದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ಈಗ ಸಂಧಿಗೆ ಸುಸಮಯ. ಇದನ್ನು ಹಠದಿಂದ ಹಾಳು ಮಾಡಿಕೊಳ್ಳಬೇಡ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಇದರ ಈ ನೀತಿಯನ್ನು ಪಾಂಡವರಿಗೆ ಹೇಳಲೇಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷ ಕಂಡುಬರುವುದು. ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದನ್ನು ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮೊದಲ ಮಾತಿಗೆ ಒಡಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿನ್ನ ವಾಗ್ಪಡತ್ವ. ಏನು ಹೇಳಿದೆ? ನಮ್ಮದು ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನವೇ? ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ ಹೇಳುವುದನ್ನು ಕೇಳು ಕೃಷ್ಣ. ಈ ದುರ್ಯೋಧನನ್ನು ಸದೆ ಪಡೆಯಬೇಕೆಂದನಲ್ಲವೇ? ಆ ನಿನ್ನ ಬಂಡ ಭೀಮ ಅದು ದುರಗ್ರಹ. ಲೋಕೈಕ ವೀರರಾದ ನನ್ನ ಮಿತ್ರ ಕಿರಣನನ್ನು ವಧಿಸಬೇಕೆಂದನಲ್ಲವೇ? ಆ ನಿನ್ನ ಸಿಗಂಡಿ ಪಾರ್ಥ ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ನಿನ್ನ ಕುಂದಿ ಪಾಂಡವರು ಅದು ದುರಾಶಯ. ದುಶ್ಯಾಸನ ದುರ್ಯೋಧನನ್ನು ಪುಡಿಗೈದು ತಮ್ಮ ಪ್ರಜಪದಕ್ಕೆ ಆರಿಸುವ ಯೋಜನೆ ಮಾಡುತ್ತಾರಲ್ಲವೇ ಆ ನಿನ್ನ ಕುಂದಿ ಪಾಂಡವರು ಅದು ದುರಾಶಯ. ನಾವೇ ಸಮರ್ಥರು ಜಯಶೀಲರು ಎಂಬುದಾಗಿ ಹೆಮ್ಮೆ ಪಡುತ್ತಿರಲ್ಲವೇ ಆ ನಿನ್ನ ಪಾಂಡವರು ಅದು ದುರಾಭಿಮಾನ. ಎತ್ತೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಗೋಪ ಜ್ವಾಲೆಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಆ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡುವಲ್ಲ ಗಂಡುಗಳು ನಾವು. ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸನ್ನದ್ಧನಾಗಿರುವನು.
ಹೋಗು, ಸಮರವೇ ಸಿದ್ಧ. ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ ದುರುಳ ಪಾರ್ಥನ ಶಿರವ ಅರಿವ ತನಕ ಕೃಷ್ಣ ದುರುಳ ಪಾರ್ಥವ ಶಿರವ ಅರಿವ ತನಕ ಶಾಂತಿಯೇ ಈ ಅಂಗಾಧಿಪತಗೆ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಅಗೆ ತೀರದ ಹೊರತು ಈ ರಾಧೇನಿಗೆ ಮೃಷ್ಟ ನಾವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿ ಅಂತ್ಯದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡಲು ಯೋಚಿಸಿರುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಹೇಳುವನು ಕೇಳು. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದ ನಿನಗೆ ತಾತನಾರೋ ಹಿತವ ಮರೆತು ಬಯಸಿದರೆ ಮುಂದೆ ಬರುವುದು ಘೋರ ಸಮರ. ಸಮರ ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ, ಪಾಂಡು ತನಯರ ಹಿತವನ್ನು ಬಯಸುತ್ತ ಕೃಷ್ಣ, ಪಾಂಡು ತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವಾಡಲೆಂದು ಬಂದೆಯ. ಸಂಧಿಯ ನಾಟಕವಾಡಲೆಂದು ಬಂದೆಯ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ, ಹಠವಂತರು ನಾವು ಕೃಷ್ಣ, ಕೃಷ್ಣ
ಕಾರ್ಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಬಾಮಾ ವಲ್ಲಭನೇ ವಲ್ಲಭನೇ ಕೃಷ್ಣ, ಆ ನಿನ್ನ ಪ್ರಾಣ ಮಿತ್ರ ಅರ್ಜುನನ ಮೇಲೆ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆಯಾ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಧರ್ಮವೇ ಹೆಚ್ಚು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧವನ್ನು ನಾವು ಎಂದಿಗೂ ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾದೀಪ, ನಿನ್ನ ದರ್ಪದ ನುಡೆಗಳಿಂದ ಈ ಯಾದವಾಗ್ನೆಯ ಕಂಠ ಬಿಗಿದಂತಾಯಿತು. ಬೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮಿ ಸಜಯಿಸಿದು ರಾಜ, ಭಾರತ ಭೂಮಿ ಸಜಯಿಸಿದು ರಾಜ, ಸಮಾನ ಶೌರ್ಯ ಸಾಗರ ವಿರಾಜಿಸುವ ಸೋದರ ನಿರಾಕರಿಸಲಿಲ್ಲ ಭಾರತ ಭೂಮಿ ಹರೇ ಗಣಿ ಅನುಜಾತರ ಹರಿಸಿ ಗಣಿ ಅನುಜಾತರ ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವಿ, ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ ವೈರವನೇ ನೀಗಿ ಸೈರಣೆಯ ತಾಳೈ, ವೈರವನೇ ನೀಗಿ ಸೈರಣೆಯ ತಾಳೈ ಬಾಳೈ ಬಲು ಧರ್ಮ ನಿರುಗುಣ ಚರಿತ್ರ ಭರಿತ ವರ ಗುಣಯುತನೆನಿ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬಲು ವರ ಗುಣಯುತನೆನಿ ಪೊರೆದರೆಯ ಭಾರತ ಭೂಮಿ ಜಯಿಸಿ ದುರಾಶ ಸಮಾನ ಶೌರ್ಯ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧುಗಳನ್ನು ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬರ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಬೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ತರವಾದ ವಿಷಯ. ಶತ್ರುಗಳು ಹೇಡಿ ಎಂದು ತಿಳಿಯುವರು, ಆತ್ಮೀಯರು ವಂಚಕನೆಂದು ನಿಲ್ಲಿಸುವರು, ಮಿತ್ರರು ಪಿಳಗಿದ ಗಾತ್ರರಾಗಿ ನಿನ್ನ ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಮನೆನೆಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಭಕ್ತರ ಸಲುವಾಗಿ, ನಿಮ್ಮ ಸಲುವಾಗಿ. ಇದರಲ್ಲಿ ನನ್ನ ಅಪರಾಧವೇನು? ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಎದುರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಈ ಸಂಧಿ ಭಿಕ್ಷೆಯನ್ನು ಬಿಡಲು ಬಂದಿರುವೆನು. ಭಿಕ್ಷೆ ಪ್ರದಾನ ಮಾಡಿ ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ರಾಜ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾವೃತ್ತಿಯ ಹೇಗೆವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು.
ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳಿವೆಯೋ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನ್ನು ಕಪಟದಿಂದ ಕೆಳಗೆ ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಹವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸಲು ನೆನಪಿಲ್ಲ ನೆಡು. ಪಾಂಡವರು ಧರ್ಮಶೀಲರು, ಸತ್ಯವಂತರು ಆದ ಆತ್ಮೀಯರಲ್ಲಿ ನೀನು ಜಗನ್ಯವಾದ ರಾಕ್ಷಸೃತಿಯನ್ನು ತೋರಿಸಿದೆ. ವಾರಣಾವತದ ಹರಿಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ, ಇವೆಲ್ಲವನ್ನೂ ಮರೆತೆಯ. ಭೀಷ್ಮ, ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಚೇಡಲ್ಲಿ ಪರ್ವತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಹಾಗರಿಂದ ಭ್ರಮೆ ಕೃಷ್ಣ, ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟುಡಿದ ಕೆಟ್ಟದ ವೀರ ಕಟ್ಟಾಳು ಈ ಕೌರವೇಶ್ವರನನ್ನು ಕೆಳಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವ ಸತಿ ಪಾಂಚಾಲಿ ಒಂದೇ ತೊಟ್ಟ ಈ ಕೆಲವನ್ನ. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥ ಸ್ಮರಣೆ ಕದನಕ್ಕೆ ಕಾಲ್ಕೆರೆದು ನಿಂತರೂ ಸರಿ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಚಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಾರಿಯೇ ಹಠ ಮಾಡಿ ಎಲ್ಲಲ್ಲಿ ಅವ ರಾಜ್ಯವ. ಕೇಳು ಮುರಾರಿಯೇ ಹಠ ಮಾಡಿ ಎಲ್ಲಲ್ಲಿ ಅವ ರಾಜ್ಯವ. ಕಲವನ್ನು ಬಿಡದಲೆ ಕಡುಗಲು ದರ್ಪದೆ, ಕಲವನ್ನು ಬಿಡದಲೆ ಕಡುಗಲು ದರ್ಪದೆ. ಕಲವ ಜೈಸಿಗನ ಮುದದಿ ಮೆರೆದೆನ, ಕಲವ ಜೈಸಿಗನ ಮುದದಿ ಮೆರೆದೆನ. ಕೊಡುವುದಿಲ್ಲವೋ ರಾಜ್ಯವ, ಕಡೆಯ ಮಾತಿದು ನಿರಂತರ. ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡುನೊಡನೆ ಯುದ್ಧವ, ಆ ಪಾಂಡುನಂದನರು ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ್ಯ ನೋಡಿಕೊಳ್ಳುವೆನ. ಮಾಡಿ ಗೆಲ್ಲಲಿ ರಾಜ್ಯ ನೋಡಿಕೊಳ್ಳುವುದ. ಕೊಡುವುದಿಲ್ಲವೋ ರಾಜ್ಯವ, ಕಡೆಯ ಮಾತಿದು ನಿರಂತರ. ಕೊಡುವುದಿಲ್ಲವೋ ರಾಜ್ಯವ. ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿ ಕೊಡು. ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿಗಳು. ನೀತಿಯನ್ನರಿಯದೆ ಈಶ್ವರ ಬಗಳುವೆ, ನೀತಿಯನ್ನರಿಯದೆ ಈಶ್ವರ ಬಗಳುವೆ. ಕೊಡುವುದಿಲ್ಲವೋ ರಾಜ್ಯ, ಕಡೆಯ ಮಾತಿದು ನಿರಂತರ. ಕೊಡುವುದಿಲ್ಲವೋ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಸಂಧಾನದೆಂದಿಗೂ ರಾಜ್ಯ ದೊರಕದು. ಛಲ ತೊಟ್ಟು ಮಾಡುವೆ ಇದ್ದ ಕಡಾಕಡಿ. ಸತ್ತರೆ ಸಾಹಿತ್ಯ, ಬದುಕಿದರೆ ಸಾಮ್ರಾಜ್ಯ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರದಲ್ಲಿ, ವೀರತಿಗರ ಘೋಷದಲ್ಲಿ. ಸಂಧಾನದೆಂದಿಗೂ ರಾಜ್ಯ ದೊರಕದು. ಛಲ ತೊಟ್ಟು ಮಾಡುವನು ಇದ್ದ ಕಡಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ. ಹೋಗು, ನಿನ್ನ ಪಾಂಡವರಿಗೆ ತಿಳಿಸಿಬಿಡು ಸಮಗ್ರ ಸಲಕರಣೆಗಳನ್ನು ಅಡೆಪಡಿಸುವಂತೆ. ಕೌರವೇಶ್ವರ, ಈ ದರ್ಪಿತ ಗೋಪಾಲನ ದುರ್ವಾಕ್ಯಗಳನ್ನು ಎಷ್ಟು ಹೊತ್ತು ಸಹಿಸುವೆ?
ಏನಾಗಿ ಕೇಳುತ್ತಿರುವ ನೋಡು. ಸಮಯವು ದೊರೆತರೆ ಇವರಂತಹ ದ್ರೋಹ ಚಿಂತನೆಗೆ ಎದವರ್ತಕ್ಕರಲ್ಲ. ನಡೆ, ನಾವಿಲ್ಲದೆ ಕೂಡದು. ನಡೆ ಸಹೋದರ, ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ಗದೆ ತಗೊಳ್ಬೇಕು. ವಿದುರ, ಕುಮಾರನಲ್ಲಿ ಕುಮಾರನ್ನು ಕರೆಯಿಸು. ವಿದುರ, ಯಾರು ನನ್ನನ್ನು ಕರೆಸಿದವರು? ಮಾತೆಯ ಮಾತನು ಆಲಿಸು ವೀರ. ಕುಮಾರ, ಮಾತೆಯ ಮಾತನು ಆಲಿಸು ವೀರ. ದುರಧೀರನೆ ಧೈರ್ಯದಿಂಬಾಳೈ. ಅಮ್ಮ, ಧೈರ್ಯದಿಂಬಾಳೈ ತನಯ ಭಾರತ ಕುಲ. ಓ ತನಯ ಭಾರತ ಕುಲ ತಿಲಕ. ಕುಮಾರ, ನನ್ನ ಮಾತುಗಳನ್ನು ಕೇಳಿ ಕುಮಾರ. ಪಾಂಡವರಲಿಯೇ ವೈರವುದರವೇ. ತನಯ ಕಂದ ಪಾಂಡವರಲಿಯೇ ವೈರವು ತರವೇ. ಪಾಂಡವರಲಿ ವೈರವು ತರವೇ. ರಾಜ್ಯವನಿಟ್ಟು ಸ್ನೇಹದಿ ಮಾಡೈ. ಕುಮಾರ, ನನ್ನ ಮಾತು ರಾಜ್ಯವನಿಟ್ಟು ಸ್ನೇಹದಿ ಮಾಡೈ ತನಯ ಭಾರತ ಕುಲ ತಿಲಕ. ಓ ತನಯ ಭಾರತ ಕುಲ ತಿಲಕ. ಕುಮಾರ, ಅಮ್ಮ, ನಾನು ಪುತ್ರ, ಏಕೆ ನನ್ನೊಂದಿಗೆ ಮಾತನಾಡುವ ಇಚ್ಛೆನಿಲ್ಲವೇ? ನಾನು ನಿನ್ನ ತಾಯಿ. ಅಗಣ್ಯರ ತೋಪವಾಸ್ಯಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ನನ್ನ ಎದೆಯ ರಕ್ತವನ್ನು ಬಸಿದು ನಿನ್ನ ಸಲಹಿರುವೆ. ನಿನ್ನ ಕಲ್ಯಾಣವೇ ದೇವರಲ್ಲಿ ಏಕಮಾತ್ರ ಭಿಕ್ಷಕುಮಾರ. ಬಾಲ್ಯದಲ್ಲಿ ನಿನ್ನ ಕಣ್ಣಲ್ಲಿ ಹೊಂದನಿ ಕಮ್ಮನಿ ಬಿದ್ದರು. ನನ್ನ ದೇಹದ ರಕ್ತವೇ ನಷ್ಟವಾದಿಂತೆಂದು ಭಾವಿಸಿದ್ದೇನೆ. ಯುದ್ಧದ ಚಿಂತನೆ ಬಿಡು. ಆ ಪಾಂಡವರನ್ನೇ ಸಂಧಿಗೆ ಸಮ್ಮತಿಸು. ಚತುರ್ದಶಾಭವನ್ನು ನಿಗಲಿಸಿ ಹುಡುಕಿದರು. ತಾಯಿಯಂತೆ ಬಂಧುವು ಹಿತೇಶು ಮತ್ತಾರು ದೊರಕುವುದಿಲ್ಲ ನಿನಗೆ. ಕಂದ, ನನ್ನ ಮಾತನ್ನು ಕೇಳು. ಅಮ್ಮ, ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲಿ? ಇಲ್ಲ ಇಲ್ಲ, ಜಗತ್ತೆಲ್ಲವೂ ಪ್ರತಿಭಟಿಸಿದರು, ಈ ದುರ್ಯೋಧನ ಮಾತ್ರ ಧರ್ಮಚ್ಯುತನಾಗುವುದಿಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ. ಇದು ಕ್ಷತ್ರಿಯನ ಧರ್ಮ. ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಶ್ವಾನದಲ್ಲಿ, ವೀರಾತಿಗಳ ವೇಗದಲ್ಲಿ. ಕೃಷ್ಣ, ಇದೇ ನನ್ನ ಕಡೆಯ ಸಂದೇಶ. ನಾವು ಸಮರಯಜ್ಞ ದೀಕ್ಷಿತರು. ಆ ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಶ್ವಾನದಲ್ಲಿ, ವೀರಾತಿಕರ ಘಾತದಲ್ಲಿ. ಕೃಷ್ಣ, ಎಲ್ಲವನ್ನು ಕೇಳಿದೆಯಲ್ಲ, ಇನ್ನು ಇಲ್ಲೇ ನಿಂತಿರುವೆಯಲ್ಲ, ನೀನಿನ್ನು ಹೊರಡಬಹುದಲ್ಲ. ನನಗಿನ್ನು ಸಮಯವಿಲ್ಲ. ಕುಮಾರ, ಸಮಯವೇ ಇಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವಿಲ್ಲ. ಹಸಿದ ನಾಯಿಯಂತೆ ವೃತ್ತಿ ಬೆನ್ನಟ್ಟು ಬರುತ್ತಿರುವಾಗ ಮೂಕ ಸುಯೋಧನ ನಿನಗೆ ಸರಿಯಿಲ್ಲ. ನೀನು ನಾಶ ಹೊಂದುವೆ. ನಿನ್ನ ಸಂಗಡ ಈ ಕುರುಕುಲವೆಲ್ಲವೂ ನಾಶ ಹೊಂದುವುದು. ನಿನ್ನ ವೃದ್ಧ ಅಂತಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯ ನಿರ್ಗತಿಗಳಾಗಿ ಅಳುತ್ತಾ ಈ ವಿಷದಮಯವಾದ ದೃಶ್ಯ ನೋಡಬೇಕಾಗಿದೆ. ಪರಮಾತ್ಮ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ, ಇನ್ನು ಏನೇನು ಬರೆದಿರುವೆ? ಏನಾಯಿತು ವಿದುರ? ನಿಮ್ಮನ್ನು ಬಂಧಿಸಲು ಆ ದುರ್ಪುತ್ರ ಹೂಡಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು
ದುರ್ಯೋಧನ ದರ್ಪ ಇಷ್ಟೊಂದು ಮಿತಿ ಮೀರಿದೆ. ವಾಸುದೇವ, ಆತ್ಮರಿಂದ ಪರಿತ್ಯಕ್ತವಾದ ಈ ಪಾಪಮಯವಾದ ರಾಜಸೂಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ಸ್ವಾಮಿ. ಇಲ್ಲಿಂದ ಹೊರಟು ಹೋಗು ಪ್ರಭು, ಹೊರಟು ಹೋಗು. ಗಾಂಧಾರಿ ದೇವಿ, ದುರ್ಯೋಧನಿಗೆ ಎದರಿ ನಾನಿಲ್ಲಿಂದ ಪಲಾಯನ ಮಾಡಲಿ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾಮಾತ್ರದಿಂದ ಸಂಹರಿಸಿದ ಈ ಕೃಷ್ಣನು ದರ್ಪಣದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎದುರುದೆ. ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದೆಂಬುದನ್ನು ನೀನು ತಿಳಿದಿರುವೆ. ಇದರ ಕೋಟಿ ಅಂಶಗಳಲ್ಲಿ ಒಂದು ಅಂಶ ಹೊರಟರೆ ಸಾಕು, ಜಗತ್ತಿನ ಪ್ರಳಯ ಪ್ರಾರಂಭವಾಗುವುದು. ಆಕಾಶ ಗ್ರಹ ತಾರೆಗಳು ಮಕ್ಕಳ ತಿರುಗಲಿನಂತೆ ಕುಣಿಯತೊಡಗುವವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಣರಾಗಿ ಮಣ್ಣಿನಲ್ಲಿ ಹುಳ್ಳಾಡುವರು. ಇಂತಹ ನಾನು ಒಬ್ಬ ಬಲಹೀನನಾದ ಕೌರವನಿಗೆ ಬಿದ್ದನಾಗಲೇ ತಾಯಿ. ವಾಸುದೇವ, ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ. ವಾಸುದೇವ, ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ. ನಿನ್ನೆ ಪಾವನ ಪಾದಗಳ ಮಹಿಮೆಯ ಮಣ್ಣಿಸ ಮಾತುಗಳ ಕಾಣಿನು ತಂದೆ ವಿಠಲ. ಓ ಪಾಂಡುರಂಗ ಪ್ರಭು ವಿಠಲ, ಪ್ರಭು ವಿಠಲ. ಆಕಾಶ ಭೂಮಿಗಳ ಹಳೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಹಳೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಕೋನನದಿ ಕೈಲಾಸ ಪತಿಗೆ ಜೀವನ ತಂದ. ವಾಸುದೇವ, ಕಾನನದಿ ಕೈಲಾಸ ಪತಿಗೆ ಜೀವನ ತಂದ. ರಂಗನ ಶ್ರೀಪಾದ ನಂಬಿದಿನಯ್ಯ. ಓ ಪಾಂಡುರಂಗ ಪ್ರಭು ವಿಠಲ, ಪ್ರಭು ವಿಠಲ. ಶ್ರೀದೇವಿ ಪೂಜಿಸಿದ ಶ್ರೀಹರಿಯ ಪಾದ, ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಪಾದ. ಶ್ರೀದೇವಿ ಪೂಜಿಸಿದ ಶ್ರೀಹರಿಯ ಪಾದ, ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಪಾದ. ಪಾಪಗಳು ಕಳೆವಂತ ಸುರಗಂಗೆ ಜನಿಸಿದಂತ. ವಾಸುದೇವ, ಪಾಪಗಳು ಕಳೆವಂತ ಸುರಗಂಗೆ ಜನ್ಮಿಸಿದಂತ. ರಂಗನ ಶ್ರೀಪಾದ ನಂಬಿದಿನಯ್ಯ. ಓ ಪಾಂಡುರಂಗ ಪ್ರಭು ವಿಠಲ, ಪ್ರಭು ವಿಠಲ, ಪ್ರಭು ವಿಠಲ, ಪ್ರಭು ವಿಠಲ. ಭಯವೆಲ್ಲ ಪ್ರಭು, ದಾನವಿ ಅಧಿಪತಿಗೆ ಶತ್ರುಗಳ ಭಯವೇ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆ. ನಾನು ಭಯಕ್ಕಾಗಿ ಇಳಿತಿಲ್ಲ ಪ್ರಭು. ಆ ನನ್ನ ನೀಚ ಕುಲಾಂಗನ ಪುತ್ರನ ಕೈಯಿಂದ ನನ್ನ ಗುರುವಿನ ಹವೇಳನವನ್ನು ನಾನು ಹೇಗೆ ಸಹಿಸಲಿ? ವಾಸುದೇವ, ನೀನು ಭಕ್ತರ ಆರಾಧಕನಲ್ಲವೇ? ಈ ಭಕ್ತಳ ಪ್ರಾರ್ಥನೆ ಮನಿಸು. ನಿನ್ನ ಚರಣದರಿಗೆ ಬೇಡುತ್ತೇನೆ ಪ್ರಭು. ಈ ಸ್ಥಾನವನ್ನು ತ್ಯಾಗ ಮಾಡು ಪ್ರಭು, ತ್ಯಾಗ ಮಾಡು. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಓಡುವೆನು. ನಾನು ಯಾವ ಮಹತ್ತರವಾದ ಆಸೆಯಿಂದ ಇಲ್ಲಿಗೆ ಬಂದೆನೋ, ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ. ಕ್ಷಣಕಾಲದಲ್ಲಿ ಕೌರವನ ಅಹಂಕಾರವು ನಾಶವಾಗದು. ದುರ್ಯೋಧನನ್ನು ಪ್ರಿಯ ಬಂಧುವಿನಂತೆ ಆಲಿಂಗಿಸಲು ಬಂದನು. ಆದರೆ ಅವನ ಔದತ್ಯವು ನನ್ನ ಗೆಳೆತನದ ವರದಾಸ್ತವನ್ನು ವೈರಿಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಸಾಸೆಯಿಂದ ಬಂದ ನಾನು
ನಿರಾಸೆಯಿಂದ ತಿರುಗುವೆನು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ಆಸೆಯಿಂದ ಬಂದ ನಾನು ನಿರಾಸೆಯಿಂದ ಹಿಂದಿರುಗುವೆನು. ಆದರೂ ಚಿಂತೆ ಇಲ್ಲ ರಾಜಮೇಶಿ, ಇಂದು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ಹಾಗೆ ಆಗಲಿ. ಇನ್ನೆಲ್ಲೇ ನಿನ್ನ ಪಲಾಯನ? ನಿಲ್ಲ ದುರ್ಯೋಧನ, ಶ್ರೀಕೃಷ್ಣನನ್ನು ಬಂಧಿಸಲು ಯಾರಿಂದ ಸಾಧ್ಯ? ಗಗನದ ಚಂದ್ರನಿಗಾಗಿ ಕೈ ನೀಡಿದಂತೆ, ಇಡೀ ಭೂಮಂಡಲವನ್ನು ತಲೆ ಮೇಲೆತ್ತಲು ಪ್ರಯತ್ನಿಸಿದಂತೆ ನಿನ್ನ ಸರ್ವನಾಶಕ್ಕೆ ನೀವೇ ಕಾರಣನಾಗು. ನನ್ನ ಮಾತುಗಳನ್ನು ಕೇಳು ಕುಮಾರ. ಅಮ್ಮ, ಗತಿ ಬೇಡೈ ಸುಯೋಧನನೆ ತೋರಿ ಗಂಗಾತಿಗಳು ಸೈರಣೆ. ಗತಿ ಬೇಡೈ ಸುಯೋಧನನೆ ತೋರಿ ಗಂಗಾತಿಗಳು ಸೈರಣೆ. ಅದಕ್ಕಿಂತ ಒದರುವೆ, ಅದೇ ಮಾತ ಮೊದಲುವೆ. ಅದಕ್ಕಿಂತ ಒದರುವೆ, ಅದೇ ಮಾತ ಮೊದಲುವೆ. ನಿನ್ನ ಕುಲವ ಮಾತೆಯ ಬೆರಳು ಕಡಿಯದೆ ಬಿಡುವೆ. ಕದನದಲ್ಲಿ ನಿಮ್ಮ ಮಾಧವನಡಗಿಪ ಎದುರಲಿ ಬರುಳೆ. ಕದನದಲ್ಲಿ ನಿಮ್ಮ ಮಾಧವನಡಗಿಪ ಎದುರಲಿ ಬರುಳೆ. ಮಂದಮತಿಯಂತೆ ಮುಂದನರಿಯದೆ, ಮಂದಮತಿಯಂತೆ ಮುಂದನರಿಯದೆ ದುಂದುಗವ ಪಡುವೆ. ದುಂದುಗವ ಪಡುವೆ. ಜೈ ಸಾರು ನಾ ಕೈಬೇಕಿ ನಮೋದ. ಜೈ ಸಾರು ನಾ ಕೈಬೇಕಿ ನಮೋದ. ಸೈರಿಸ ಬಲ್ಲವರಾರೈ ಸುಯೋಧನ, ಸೈರಿಸ ಬಲ್ಲವರಾರೈ. ಪರಮ ಪುರುಷನೆಂಬ ಬಿರುದನು ಹೊಡವಿಯೋ ಹೊಡಗಿತೆ ಕೆಡುಕನೆ. ಪರಮ ಪುರುಷನೆಂಬ ಬಿರುದನು ಹೊಡವಿಯೋ ಹೊಡಗಿತೆ ಕೆಡುಕನೆ. ಗತಿ ಬೇಡೈ ಸುಯೋಧನನೆ ತೋರಿ ಗಂಗಾತಿಗಳು ಸೈರಣೆ. ಸೈರಣೆ ಸೈರಣೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಯೇ ಬಿಟ್ಟೆ ಆ ಕುರುಕುಲದ ಕಳಂಕ ಸ್ವರೂಪನೇ. ತಿರಸ್ಕರಿಸಲಾರದ ಸಂದೇಶವನ್ನು ಪುರಸ್ಕರಿಸಿದ್ದು ಅನುಚಿತವೇ ಕ್ಷತ್ರಿಯ ಕಳಂಕ ಸ್ವರೂಪನೇ? ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ. ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಣಯಿಸಂತಲ್ಲ, ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ನೀಡುತ್ತಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಕೌರವೇಶ್ವರನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿದುಕೋ ಬದಲು ಕೌರವೇಶ್ವರ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಗೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗೆ ಮುಖ್ಯ ಸಲಹೆ ನೀಟ್ಟಿದ್ದಾರೆ. ಓಹೋ, ಶಕುನಿ ಭಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಗಾರನಿಗೆ ಸ್ವೀಕರಿಸುನೆಯ. ಸ್ವೀಕರಿಸು ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸು ಕೃಷ್ಣನನ್ನು. ಆಗಲೇ ಅಗ್ರಜ. ಯಾರನ್ನು ಯಾರು ಬಂಧಿಸುವಿರಿ ಮಂದಮತಿಗಳಿರಾ? ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುವೆವು. ನಿಮ್ಮಿಂದ ಸಾಧ್ಯವಿಲ್ಲ ದುರ್ಯೋಧನ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರ. ನಿಮ್ಮಿಂದ ಸಾಧ್ಯವಿಲ್ಲ. ಈಗ ಬಂಧಿಸಿ ನನ್ನನ್ನು. ಕೃಷ್ಣ
ಎಲ್ಲೆಲ್ಲಿ ಕಾಣುತ್ತಾನೋ ಈ ಸಾರಿ ಬಂಧಿಸುವೆನು. ಸಹೋದರ ದುಶ್ಯಾಸನ, ಛೇ! ಕೃಷ್ಣನು ಮಾಯಾವಿ, ಎಲ್ಲೆಲ್ಲಿ ಅವನಿಗೆ ಕಾಣುತ್ತಾನೋ ಈ ಸಾರಿ ಬಂಧಿಸುವೆನು. ಅಯ್ಯೋ ದಡ್ಡ, ಹಿಡಿದೆಯಲ್ಲೋ ಈ ಶಕುನಿಯ ಗಡ್ಡ. ಛೇ! ಸಹೋದರ ದುಶ್ಯಾಸನ, ಅಗ್ರಜ, ಖಡ್ಗವನ್ನು ಹೊರಗಡಿಸುವ ಕೃಷ್ಣನನ್ನು ಸಂಹರಿಸೋಣ. ಆಗಲಿ ಅಗ್ರಜ.